ಗುಡ್ ಮಾರ್ನಿಂಗ್ ಎಲ್ರಿಗೂ. ಮತ್ತೆ ಅದೇ ಜೋಶಿಂದ ಇನ್ನೊಂದು ಬ್ಲಾಗ್ ಜೊತೆ ಬಂದಿದ್ದೀನಿ. ಮಕ್ಕಳು ಬೆಳಿಗ್ಗೆನೆ ಅವ್ರ ತಾತನ ಜೊತೆ ಪಾರ್ಕ್ ಬಂದಿದ್ದಾರೆ ಕ್ರಿಕೆಟ್ ಆಡೋಕ್ಕೆ. ಈ ತಾತ ಮೊಮ್ಮಕ್ಕಳು ನೋಡೋದೇ ಖುಷಿ. ನಮ್ಮಪ್ಪ ಅಂತೂ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟವ್ರೆ. ಇದು ಬಸವನಗುಡಿ ಪಾರ್ಕ್. ಇಲ್ಲಿ ಮಕ್ಳಿಗೆ ಆಟ ಆಡಕ್ಕೆ ಮತ್ತೆ ದೊಡ್ಡವರೆಲ್ಲ ವಾಕ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಡೈಲಿ ನಾರ್ಮಲ್ ಹೆಲ್ತ್ ಚೆಕಪ್ ಕೂಡ ಮಾಡ್ತಾರೆ. ಈ ವಿಡಿಯೋ ಆಕ್ಚುಲಿ ನಾನೆಲ್ಲ ಫ್ರೆಂಡ್ಸ್ನ ಮೀಟ್ ಮಾಡೋ ಮುಂಚೆ ಮಾಡಿದ ವಿಡಿಯೋ. ನಾನು ಮೈಸೂರಿಗೆ ಬಂದಾಗ ಪ್ರತಿ ವರ್ಷ ಒಂದು ಕೆಲಸನ ಮಿಸ್ ಮಾಡದೆ ಮಾಡ್ತೀನಿ. ಅದು ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತು. ನಾನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಾ ಮನೆ ಹೋಗೋಣ. ಯಾಕೆ ಇಲ್ಲ ನೋಡಿ, ಇಲ್ಲಿ ಬಾಯಿಲಿ ಹತ್ರ ಬಾಯಿಲಿ ಎಷ್ಟು ಬೆವ್ತಿದ್ಯಾ. ಇಲ್ಲ ಆಯ್ತು ಬಾರು ಇಲ್ಲಿ ಕ್ರಿಕೆಟ್ ಆಡಬೇಕು. ನಾನು ಫುಲ್ ಎಣ್ಣೆ ಹಚ್ಚಿದಂಗ ಆಗೋಗೈತೆ. ಸಾಕು ಬಾ, ಹೊಟ್ಟೆ ಹಸಿತಲ್ವಾ. ಇಲ್ಲ ಹಾಗೆ ಸ್ವಲ್ಪ ಹೊತ್ತು ನಾನು ನನ್ನ ಮಗ ಕೂತ್ಕೊಂಡು ಮಾತಾಡ್ತಿದ್ವಿ. ನನ್ನ ಮಗ ರಿಕ್ವೆಸ್ಟ್ ಮಾಡ್ತಿದ್ದಾನೆ ನಾನು ಬರ್ತೀನಿ ಅಂತ. ವಂಶ ನೀನು ಬರ್ತೀಯಾ? ಬರ್ತೀನಿ. ನಾನು ಬರ್ತೀನಿ. ಪ್ಲೀಸ್ ಕರ್ಕೊಂಡೋಗಿ. ಇಬ್ರು ಮ್ಯಾಚಿಂಗ್ ಸ್ವಲ್ಪ. ನನ್ನ ಶಾಲೆ, ನಾನು ಮೊದಲು ಅಕ್ಷರ ಕಲ್ತಿದ್ದಂಥ ಶಾಲೆ. ಅಂಗನವಾಡಿಯಿಂದ 7ನೇ ತರಗತಿವರೆಗೂ ನಾನು ಇಲ್ಲೇ ಓದಿದ್ದು. ಸರ್ಕಾರಿ ಶಾಲೆ ಮೇಟಗಳ್ಳಿ. ನನಗೇನು ಒಂದು ಅಡ್ವಾಂಟೇಜ್ ಅಂತ ಅಂದರೆ, ನಾನು ಬರೋದು ಬೇಸಿಗೆ ರಜೆಯಲ್ಲಿ. ಆವಾಗ ಯಾರೂ ಇರಲ್ಲ. ಇಡೀ ಶಾಲೆ ಎಲ್ಲ ಒಬ್ಬಳೇ ಸುತ್ಬೋದು. ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕಾಲ ಕಳೆದು ಹೋಗ್ಬೋದು. ನಾನು ಅಷ್ಟಾಗಿ ಯಾವ ಫ್ರೆಂಡ್ಸ್ ಜೊತೆನೂ ಹೊರಗಡೆ ಹೋಗೋದು ಸುತ್ತಾಡೋದು ಅದೆಲ್ಲ ಸ್ವಲ್ಪ ಕಡಿಮೆನೆ. ನನ್ನ ಫ್ರೆಂಡ್ಸ್ ನೋಡ್ಕೊಂಡ್ರೆ ಪಕ್ಕಾ ಬೈಕೊಂತಾರೆ ಇದನ್ನು. ಮೈಸೂರಿಗೆ ಬಂದು ಹೇಳಿಲ್ಲ ನೀನು ಹಾಗೆ ಹೋಗಿದ್ಯಾ ಅಂತ. ಆದರೆ ನಾನು ಚಿಕ್ಕ ವಯಸ್ಸಿಂದ ಓಡಾಡಿದ ಜಾಗಗಳು, ನನಗೆ ಯಾವ್ಯಾವ ಜಾಗಗಳಿಷ್ಟ, ನನ್ನ ಶಾಲೆ ಆಗಿರ್ಬೋದು ಇಲ್ಲ ಬೇರೆ ಜಾಗಗಳು, ಎಲ್ಲ ಕಡೆ ಓಡಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಆಮೇಲೆ ಮನೆಗೆ ಹೋಗ್ತೀನಿ. ಇದು ನಾನು ಪ್ರತಿ ಸಲ ಮೈಸೂರಿಗೆ ಬಂದಾಗ್ಲೂ ಮಾಡೋವಂಥ ಕೆಲಸಗಳು. ಮಿಸ್ ಅಂತೂ ಮಾಡಲ್ಲ. ನಾವು ಮತ್ತೆ ಪಡ್ಕೊಳಕ್ಕಾಗದೇ ಇರೋದೇನಂತ ಅಂದರೆ ನಮ್ಮ ಬಾಲ್ಯ. ಅದಕ್ಕೆ ನಾನಂತೂ ಇದನ್ನೆಲ್ಲ ಯಾವುದನ್ನು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಪ್ರತಿ ವರ್ಷವೂ ಬರ್ತೀನಿ. ಆ ಜಾಗದಲ್ಲಿ ಓಡಾಡ್ತಿದ್ರೆ ಏನೋ ಒಂಥರ ಖುಷಿ. ನಾವು ಮಾಡ್ತಿದ್ದ ತುಂಟಾಟಗಳು, ನಮ್ಮ ಟೀಚರ್ಸು, ನಮ್ಮ ಫ್ರೆಂಡ್ಸು ಎಲ್ಲರೂ ನೆನಪಾಗ್ತಾನೆ ಇರ್ತಾರೆ. ಮ್ಯಾಮ್, ನೀವು ಇದೇ ಸ್ಕೂಲ್ ಟೀಚರ್ಸಾ? ಹ್ಞೂ ಮೇಡಮ್, ನಾವು ಬೇರೆ ಬೇರೆ ನನ್ನ ವೆಂಕಟೇಶ್ ಶಾಲೆ ಟೀಚರ್ಸು ಅಗಸ್ತ್ಯ ಫೌಂಡೇಶನಿಂದ ಬಂದಿದ್ದಾರೆ. ಅಂದರೆ ಇವಾಗ ಶಾಲೆ ಈಗ ರಜೆ ಕೊಟ್ಟಿದ್ದಾರೆ. ಮಕ್ಕಳು ಅಲ್ಲಿ ಸುತ್ತ ಬದಲು ನಾವು ಮಕ್ಕಳಿಗೋಸ್ಕರ ಅಂತಲೇ ಒಂದು ಸಮ್ಮರ್ ಕ್ಯಾಂಪು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡ್ಕೊಡ್ತಿದ್ದೀವಿ. ಮತ್ತೆ 3:30ವರೆಗೂ ಸಮ್ಮರ್ ಕ್ಯಾಂಪ್ ಇರುತ್ತೆ ಮೇಡಮ್. ಇವರೆಲ್ಲ ಇದೇ ಸ್ಕೂಲ್ ಮಕ್ಕಳ ಮೇಡಮ್? ಇವರೆಲ್ಲ ಇದೆ, ಬೇರೆ ಬೇರೆ ಸ್ಕೂಲ್ ಮಕ್ಕಳು ಇದ್ದಾರೆ. ಆಲ್ಮೋಸ್ಟ್ ಇದೇ ಸ್ಕೂಲ್ ಶಾಲೆ ಮಕ್ಕಳಿದ್ದಾರೆ ಇಲ್ಲಿ. ಬಿಗ್ ರೌಂಡ್ ಮಾಡಿ ಇವ್ರಿಗೆಲ್ಲ ಡ್ರಾಯಿಂಗ್ ಕಾಂಪಿಟೇಷನು ಮತ್ತು ದೇವ್ರ ನಾಮಗಳು, ಶ್ಲೋಕಗಳು ಎಲ್ಲನೂ ಕೂಡ ಹೇಳ್ಕೊಡ್ತಾ ಇದ್ದೀವಿ. ಜೊತೆಗೆ ಆಟಗಳು, ಟಿಕೆಟ್ಸು, ಲೂಡೋ ಎಲ್ಲ ಆಟಗಳು ಕೂಡ ಆಡ್ತೀವಿ ಸ್ವಲ್ಪ. ಮತ್ತು ಇವರು ಕೂಡ ಪ್ರಶ್ನೆ ಕಾರ್ಯಕ್ರಮಗಳಾಗ್ಬೋದು. ಅವರು ಅಂದರೆ ಬೇಸಿಕಲಿ ಅವರು ಶಾಲೆಯಲ್ಲಿ ಏನು ಕಲ್ತಿರ್ತಾರೆ ಅದನ್ನು ಕೂಡ ಇಲ್ಲಿ ನಾವು ಅಡ್ಯಾಪ್ಟ್ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಎಷ್ಟು 1 ಮಂತ್ 2 ಮಂತ್ಸ್ ಪೂರ್ತಿ? 2 ಮಂತ್ಸ್ ಪೂರ್ತಿ ಹೇಳ್ಕೊಡ್ತು. 2 ಮಂತ್ಸ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನ್ನ ಹೆಸರು ಸವಿತಾ ಅಂತ. ನಿಮ್ಮ ನಿಖಿತಾ. ಓಕೆ ಮ್ಯಾಮ್, ಒಳ್ಳೇದಾಗಲಿ ಮ್ಯಾಮ್. ಮಕ್ಕಳುಗಳು ಬೇಸಿಗೆ ರಜೆಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ಇವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮಕ್ಕಳುಗಳಿಗೆ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದಾರೆ, ಅದು ಕೂಡ ಫ್ರೀಯಾಗಿ. ನೋಡಿ ತುಂಬಾ ಖುಷಿ ಆಯಿತು. ಒಳ್ಳೇದಾಗಲಿ ಇವರಿಗೆ. ಮಕ್ಕಳುಗಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಮತ್ತೆ ಹೊರಟೆ. ಇದು ಮಂಚೇಗೌಡನಕೊಪ್ಪಲಲ್ಲಿರೋ ಸರ್ಕಾರಿ ಶಾಲೆ. ನಾನು 8ನೇ ಕ್ಲಾಸಿಂದ 2nd PUCವರೆಗೂ ಇಲ್ಲೇ ಓದಿದ್ದು. ಈ ಥರ ಅವಕಾಶ ಯಾರಿಗೂ ಸಿಗಲ್ಲ. ಆದರೆ ನಾನು ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಆದಷ್ಟು ಪ್ರತಿ ವರ್ಷ ನಾನೆಲ್ಲ ಇಷ್ಟವಾದ ಜಾಗಗಳಿಗೆ ಬಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಹೋಗ್ತೀನಿ.
ಅದು ನನಗೊಂಥರ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಆದರೆ ಈ ಸಲ ಇನ್ನೊಂದು ಖುಷಿ ಏನಂತ ಅಂದರೆ ನನ್ನ ಎಲ್ಲ ಫ್ರೆಂಡ್ಸ್ಗಳನ್ನ ಸುಮಾರು ಒಂದು 19-20 ವರ್ಷ ಆದಮೇಲೆ ಮತ್ತೆ ಎಲ್ಲರನ್ನೂ ಮೀಟ್ ಮಾಡಿದೆ. ಅದಿನ್ನೂ ಖುಷಿ ಕೊಡ್ತು. ಆ ವಿಡಿಯೋನೂ ನೋಡಿದ್ದೀರಿ. ನಂತರ ಯಾರಾದರೂ ಅವ್ರ ಬಾಲ್ಯದಲ್ಲಿ ಕಳೆದಂಥ ಒಳ್ಳೆ ಕ್ಷಣಗಳನ್ನ ಮರೀದೇನೆ ಈ ಥರ ಶಾಲೆಗಳಲ್ಲಿ, ಊರಲ್ಲಿ ಇಲ್ಲ ಕೆಲವೊಂದು ಜಾಗಗಳು ಹೋಗಿ ಕಾಲ ಕಳೆದು ಬರ್ತೀರಾ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಕೆಲವೊಂದು ಜಾಗಗಳು ಹಾಗೇ ಇದೆ, ಆದರೆ ಕೆಲವೊಂದು ಜಾಗಗಳು ಸ್ವಲ್ಪ ಬದಲಾವಣೆ ಆಗಿದೆ. ನಾವು ಕೂರ್ತಿದ್ದಂಥ ಬೆಂಚ್ಗಳು, ಆ ಬೋರ್ಡು ಅದೆಲ್ಲ ನೋಡೋಕ್ಕೆ ಖುಷಿ. ಇವಾಗಲೂ ಅದೇ ಬೆಂಚ್ ಇದೆ ಕೆಲವೊಂದು ಕ್ಲಾಸ್ಗಳಲ್ಲಿ, ನೋಡಿ ತುಂಬಾ ಖುಷಿ ಆಯಿತು. ನಾನು ಚಿಕ್ಕ ವಯಸ್ಸಿಂದ ತುಂಬ ಸಲ ಬಂದಿರೋ ದೇವಸ್ಥಾನಗಳಿದು ಚಾಮುಂಡೇಶ್ವರಿ ಮತ್ತು ಗಣಪತಿ ದೇವಸ್ಥಾನ. ಇಲ್ಲಿಗೆ ಬಂದೋದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಏನೋ ಒಂಥರ ಸಮಾಧಾನ. ಈ ವಿಡಿಯೋ ನೋಡಿ ಫ್ರೆಂಡ್ಸ್ಗಳು ಯಾರು ಬೈಕೊಂಬಿಡಿ ಒಬ್ಳೆ ಹೋಗಿದ್ದಾಳೆ ಅಂತ. ನೆಕ್ಸ್ಟ್ ಇಯರ್ ಮತ್ತೆ ಎಲ್ಲ ಸಿಗೋಣ, ಎಲ್ಲ ಒಟ್ಟಿಗೆ ಕಾಲ ಕಳಿಯೋಣ. ಇಷ್ಟೊತ್ತವರೆಗೂ ನನ್ನ ಬಾಲ್ಯದ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ಬೇಸಿಗೆ ರಜೆನೂ ಮುಗೀತು, ಮಕ್ಳಿಗೆ ಮತ್ತೆ ಸ್ಕೂಲ್ ಶುರುವಾಯಿತು. ನನ್ನ ಮಕ್ಕಳು ಮೊದಲನೇ ದಿನದ ಸ್ಕೂಲ್ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್. ಫಸ್ಟ್ ಡೇ ಸ್ಕೂಲ್ ಇವತ್ತಿರಲಿಲ್ಲ. ಪಾಪು ಚಿನ್ನಮ್ಮ ಫಸ್ಟ್ ಡೇ ಸ್ಕೂಲ್ ಇವತ್ತು, ಎದ್ದಳ್ರಿ ಸರ್. ಚಿನ್ನಮ್ಮ ಟೈಮ್ ಆಯ್ತಿದ್ದವ. ಗುಡ್ ಮಾರ್ನಿಂಗ್ ಪಾಪು. ಸ್ಕೂಲ್ಗೆ ಹೋಗಕ್ಕೆ ರೆಡಿನಾ? ಇದೆಲ್ಲಿ ಟೈಮ್ ಆಯ್ತು. ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಥ್ಯಾಂಕ್ ಯು. ಅದಕ್ಕೆ ಮೊದಲನೇ ದಿನನೇ ನಿಮ್ಮ ಫೇವರೇಟ್ ಮಾಡಿದ್ದು. ಕೈ ಸುರ್ಕೋತ್ಯಾ ನಾಚಿಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬಲಗಾಲೆತ್ತಿ ಎಡಗಾಲೆತ್ತಿ ಬಲಗಾಲೆತ್ತಿ ಪಪ್ಪ ನೋಡಿ ಪಪ್ಪ ಬಸ್ಗೆ ಪಟ್ಟಡೆ ಹತ್ತಿದ್ಯಾ, ಬಲಗಾಲೆತ್ತಿ ಎಡಗಾಲೆತ್ತಿ. ಕೂದಲು ಚೆನ್ನಾಗಿ ಏನು ಹೇಳ್ದಲ್ಲ?
ಲೇಟಾಗಿ ಬರ್ತಾರಲ್ಲ ಹೆಂಗಿದ್ರು ಬಸ್ಸು, ಅದಕ್ಕೆ ಒಂದ್ ಸ್ವಲ್ಪ ಹೊತ್ತಾದ್ರೂ 1 hour ಆದ್ರೂ ಮಾಡ್ಕೋತೀನಿ. 5 ನಿಮಿಷ ಅಷ್ಟೇ ಕಣ ಲೇಟಾಗಿ ಬರೋದು ಸುಬ್ಬ. ನಮಸ್ಕಾರ ಮಾಡ್ಕೊಂಡ ಬಾಯ್ ಮಕ್ಳ. ಲಂಚ್ ಬ್ರೇಕ್ ತಗೊಂಡ್ರಾ? ಎಲ್ಲ ಮಕ್ಕಳಿಗೂ ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನನ್ನ ಕಡೆಯಿಂದ ಎಲ್ಲ ಮಕ್ಕಳುಗಳಿಗೂ ಆಲ್ ದ ಬೆಸ್ಟ್. ಇವತ್ತು ಸ್ಕೂಲ್ ಫಸ್ಟ್ ಡೇ ಅಂತ ಅಂದ್ಬಿಟ್ಟು ಆಫ್ ಡೇ ಇದೆ. ನಾವು ತಿಂಡಿ ತಿಂದು ಸ್ವಲ್ಪ ಮನೆ ಕೆಲಸ ಮುಗಿಸೋಷ್ಟರಲ್ಲಿ ಆಲ್ರೆಡಿ ಬಂದೇ ಬಿಟ್ರು ನೋಡಿ. ಹೌ ವಾಸ್ ದ ಡೇ? ಹೆಂಗಿತ್ತು ಅಣ್ಣನ ಜೊತೆ ಹೋಗಿದ್ದು ಫಸ್ಟ್ ಟೈಮ್ ಸುಬ್ಬು? ಚೆನ್ನಾಗಿತ್ತು. ನೋಡು ಮಾತ್ರ ಬರ್ತೀಯ, ಸುಸ್ತಾಗೋಯ್ತಾ ನಿಂಗೆ? ನೋಡಿ ಏನದು ಕಡೆ ನೋಡು ನನ್ನ ಮಗನೇ. ಫಸ್ಟ್ ಡೇ ಆಫ್ ಸ್ಕೂಲ್. ಎಲ್ಲೋ ಸ್ಟಾರ್ ಚೆನ್ನಾಗಿತ್ತು. ಚೆನ್ನಾಯ್ತಾ? ಫ್ರೆಂಡ್ಸ್ ಸಿಕ್ಕಿದ್ರ ಒಂದೇ ಸೆಕ್ಷನ್? ಒಬ್ರೇನಾ? ಇಡೀ ಸ್ಕೂಲಿಂದ ಒಬ್ರೇನಾ ಸಿಕ್ಕಿದ್ದು? 3 ಜನ ಇಡೀ ಕ್ಲಾಸಿಂದ ಅಷ್ಟೇ. ನಿಮ್ಗೆ ಹೆಂಗ ಅನಿಸ್ತು ಮಗನೇ ಹೊಸ ಸ್ಕೂಲು? ಚೆನ್ನಾಯ್ತಾ? ಫ್ರೆಂಡ್ಸ್ ಆದ್ರಾ? ಯಾರು? ತೇಜಸ್ವಿ. ಹೌದಾ? ಎಷ್ಟು ಜನ ಇದ್ದೀರಾ ಸ್ಕೂಲಲ್ಲಿ? ಕ್ಲಾಸಲ್ಲಿ ಎಷ್ಟು ಜನ ಇದ್ರು? ಹುಡುಗರ್ಸು 22. ಹುಡುಗಿರ್ಸು 9 13 ಆಯ್ತಾ? 22 + 13 ಎಷ್ಟು? 30. ಹೇಳ್ತೀನಿ ಮ್ಯಾಮ್, ಹೇಳ್ತೀನಿ. ನನಗೆ ಜೋರ್ ಮಾಡ್ತೀಯಾ? 2 ತಿಂಗಳಿಂದೆಲ್ಲ ಮರ್ತೋಗಿತ್ತಲ್ವಾ? ಸ್ಕೂಲು ದೊಡ್ಡ ಸ್ಕೂಲು ಚೆನ್ನಾಯ್ತು. ಸ್ನ್ಯಾಕ್ಸ್ ತಿಂದ? ನನ್ನ ಫ್ರೆಂಡ್ಗೆ ಇವಾಗ ತೇಜಸ್ವಿ ಅಂತ ಅನ್ನಲ್ಲ, ಅವನಿಗೆ ಒಂದು ದೊಡ್ಡ ಸ್ವೀಟ್ ಹಾಕಿದ್ರಲ್ಲ ದೊಡ್ಡದು ಲೈನಿಗೆ, ಅದನ್ನೊಂದು ಕೊಟ್ಟೆ. ಈ ಮಕ್ಳುಗಳು ಸ್ಕೂಲ್ಗೆ ಹೋಗಿ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ದಿನ ಒಂದೊಂದು ಹೊಸ ಕತೆಗಳು ಮಾತ್ರ ಅಮ್ಮಂದ್ರಿಗೆ ಹೇಳ್ತಾರೆ. ಕೇಳೋಕೆ ಒಂಥರ ಖುಷಿ. ಅಮ್ಮ ಅವ್ನು ಹೊಡೆದ, ಅಮ್ಮ ಅವ್ನು ಹಿಂಗೆ ಮಾಡ್ದ, ಅಮ್ಮ ಅವ್ನು ಸ್ನ್ಯಾಕ್ಸ್ ಶೇರ್ ಮಾಡಿದೆ, ಅಮ್ಮ ಟೀಚರ್ ಹಂಗೆ ಹೇಳಿದ್ರು, ಏನೋ ಒಂದು ಹೊಸ ಕತೆಗಳು ಹೇಳ್ತಾರೆ. ಅವ್ರಿಗೆ ಹೇಳೋವರೆಗೂ ಸಮಾಧಾನನೇ ಆಗಲ್ಲ. ಅಮ್ಮಂದ್ರಿಗೆ ಮಾತ್ರ ಒಳ್ಳೊಳ್ಳೆ ಹೊಸ ಸ್ಟೋರಿಗಳು ಸಿಗುತ್ತೆ ಇನ್ಮೇಲಿಂದ. ನನಗಂತೂ ಖುಷಿ, ನನ್ನ ಮಗ ಕತೆಗಳು ಹೇಳ್ತಾ ಇದ್ರೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಹಣ, ಸಮಯ, ಆಯಸ್ಸು 3 ಸಹೋದರರಂತೆ. ಆದರೆ ಒಂದೇ ಮನೆಯಲ್ಲಿ ಯಾವತ್ತೂ ಸೇರಿ ವಾಸಿಸುವುದಿಲ್ಲ. ಹಣ ಇರುವಾಗ ಸಮಯ ಕಮ್ಮಿ ಇರುತ್ತೆ, ಸಮಯ ಇರುವಾಗ ಹಣ ಕಮ್ಮಿ ಇರುತ್ತೆ. ಇವೆರಡೂ ಸಿಗುವಷ್ಟರಲ್ಲಿ ಆಯಸ್ ಕಮ್ಮಿ ಇರುತ್ತೆ.